ಈಗ ನೋಡಿರಿ ಎಷ್ಟು ಜ್ಯೂಸಿಯಾಗಿ ಬಂದೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ವಾವ್, ಎಷ್ಟು ಸೂಪರಾಗಿ ಬಂದೈತೆ ರೀ. ಆಚೆಯಿಂದ ತರೋದೇ ಬೇಡ, ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹಾಲಿನ ಪೌಡ್ರಿಂದ ರಸಗುಲ್ಲ ಮಾಡ್ತೀನಿ ರೀ. ಆ ರಸಗುಲ್ಲ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು 2 ಕಪ್ನಷ್ಟು ಹಾಲಿನ ಪೌಡ್ರ್ ತೊಗೊಂಡೇನಿ ರೀ. ನಾನು ಈ ಕಪ್ಪಿಲೆ 2 ಕಪ್ ಹಾಲಿನ ಪುಡಿ ತೊಗೊಂಡೇನಿ ರೀ. ಈಗ 3 ಕಪ್ ನೀರು ಹಾಕೋತೀನಿ. ನೀವು 2 ಕಪ್ಪ 3 ಕಪ್ಪ 4 ಕಪ್ಪ ಎಷ್ಟಾದರೂ ಹಾಕೋಬೋದು ರೀ. ಈಗ ನಾನು 3 ಕಪ್ ನೀರು ಹಾಕೋತೀನಿ ನೋಡಿರಿ. 1 ಕಪ್ಪ 2 ಕಪ್ಪ 3 ಕಪ್. ನೀವು ಡೈರೆಕ್ಟ್ ಪಾತ್ರೆಗೆ ಹಾಕಿ ಹಾಕೋಬೋದು, ಇಲ್ಲ ಈ ರೀತಿ ಮಿಕ್ಸ್ ಮಾಡಿ ಆದರೂ ಹಾಕೋಬೋದು ರೀ. ನಾನೀಗ ಮಿಕ್ಸ್ ಮಾಡಿ ಹಾಕಕತ್ತೀನಿ ನೋಡಿರಿ. ಇದು ಗಂಟಿಲ್ದಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಬೇಕಾಗ್ತದೆ ರೀ. ಈಗ ನಾನು ಹಾಲಿನ ಪೌಡ್ರಿಂದ ರಸಗುಲ್ಲ ಮಾಡಾಕತ್ತೀನಿ ರೀ. ನಿಮ್ಗೆ ಯಾವ ಹಾಲಿನ ಪೌಡ್ರ್ ಅವೈಲೇಬಲ್ ಇರ್ತೈತೆ ನೋಡಿಕೊಂಡು ಅದರಲ್ಲೇ ಮಾಡ್ಕೋಬೋದು ರೀ. ನೀವು ಅನ್ಕೋಬೋದು ರೀ ರಸಗುಲ್ಲ ಎಲ್ಲಿ ಮನೇಲಿ ಮಾಡೋಕ್ಕಾಗುತ್ತೆ, ಆಚೆನೇ ತರಬೇಕು ಅಂಥೇಳಿ. ನಾ ಮಾಡೋ ರೀತಿಯಲ್ಲಿ ನೀವು ಒಂದು ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗುತ್ತೆ. ಎಷ್ಟು ಮಸ್ತಾಗಿ ಬರ್ತವೆ. ತುಂಬ ಈಜಿ ಇದೆ ರೀ ಇದು ಮಾಡೋದು. ನೀವು ಹಾಲಿಲ್ಲಿ ಆದರೂ ಮಾಡ್ಬೋದು, ಹಾಲಿನ ಪೌಡ್ರಲ್ಲೇ ಆದರೂ ಮಾಡ್ಬೋದು. 1 ಲೀಟ್ರ್ ಹಾಲು ಇತ್ತಂದ್ರೆ 4-5 ಜನ ತಿನ್ನೋಷ್ಟು ರಸಗುಲ್ಲ ಆಗ್ತಾರೆ. ನಾನೀಗ ಈ ಹಾಲಿನ ಪೌಡ್ರಲ್ಲೇ ಮಾಡಾಕತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿ ಮಾಡ್ಕೋಬೋದು. ನೋಡಿರಿ ಇದೆಲ್ಲ ಕರಗೈತಿ. ನಾನು ತಣ್ಣೀರು ಹಾಕ್ಕೊಂಡೇನಿ ರೀ. ಬಿಸಿನೀರು ಹಾಕ್ಬೇಕತ್ತೀನಿ. ಹಂಗಿದ್ದು ನಾವು ಕಾಯಿಸಾಕಿಡ್ತೀವಲ್ಲ, ಹಾಗಾಗಿ ನಾನು ತಣ್ಣೀರು ಹಾಕೊಂಡು ಮಿಕ್ಸ್ ಮಾಡಾಕತ್ತೀನಿ. ನೀವು ಬಿಸಿನೀರಾದರೂ ಹಾಕೋಬೋದು, ತಣ್ಣೀರಾದರೂ ಹಾಕೋಬೋದು ರೀ. ಇದಕ್ಕೆ ನೀರು ಹೆಚ್ಚು ಕಮ್ಮಿ ಆದ್ರೆ ನಡಿತೈತೆ ರೀ. ನಾನು 2 ಕಪ್ಪಿಗೆ 3 ಕಪ್ ಹಾಕ್ಕೊಂಡೀನಿ. ನೀವು ಬೇಕಾದ್ರೆ 4 ಕಪ್ ಆದರೂ ಹಾಕೋಬೋದು, ಇಲ್ಲ 2 ಕಪ್ಪಿಗೆ 2 ಕಪ್ ಆದರೂ ಹಾಕೋಬೋದು ರೀ. ಇದು ಎಷ್ಟು ಹಾಕತ್ತೆ ಅಷ್ಟು ನಾನು ಗಂಟುಗಳೆಲ್ಲ ಒಡ್ಕೊಂಡೀನಿ. ಆದರೂ ಒಂದೊಂದು ಗಂಟು ಉಳ್ದಾವ, ಪರವಾಗಿಲ್ಲ ರೀ. ಅಲ್ಲಿ ನಾವು ಕಾಯಾಕಿಡ್ತೀವಲ್ಲ ಅವಾಗೆಲ್ಲ ಹೊಡಿತಾವ್ರಿ. ಈಗ ನಾನು ಹಾಲೆಲ್ಲ ರೆಡಿ ಮಾಡ್ಕೊಂಡೆಲ್ಲ ಈಗ ಹಾಕ್ತೀನಿ ನೋಡ್ರಿ ಒಂದು ಪಾತ್ರೆಗೆ. ನೋಡಿರಿ ಫುಲ್ ಗಟ್ಟಿ ಆಗೈತಿ ನಂದು ಹಾಲು. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಳಗೂ ಮಾಡ್ಕೋಬೋದು ರೀ. ಈ ಹಾಲು ಕಾಯಿಲ್ರಿ, ಉಕ್ಕು ಬರೋವರೆಗೆ ಕಾಯಿಲ್ರಿ. ಈಗ ನೋಡಿರಿ ಹಾಲು ಕಾಯ್ದಾವು. ನಾವು 1 ಸ್ಪೂನ ವಿನೆಗರ್ ತೊಗೊಂಡೇನಿ. ಅದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತೀನಿ ನೋಡಿರಿ. ನಿಂಬೆಹಣ್ಣು ವಿನೆಗರ್ 2 ಹಾಕ್ಕೋತೀನಿ ನೋಡಿರಿ. ಇದು ಹಾಲು ಹೊಡಿಬೇಕು ರೀ. ಹಾಗಾಗಿ ನಾನು ವಿನೆಗರ ನಿಂಬೆಹಣ್ಣು ಹಾಕ್ಕೊಂಡು ಹಾಲು ಹೊಡಿಸ್ತೀನಿ ನೋಡಿರಿ. ನಿಮ್ಮ ಮನ್ಯಾಗ ಹಾಲಿದ್ದು ಅಂದ್ರೆ ನೀವು ಹಾಲಲ್ಲೇ ಮಾಡ್ಕೋಬೋದು. ಹಾಲಿಲ್ಲಪ್ಪ ಏನು ಮಾಡೋದು ಅಂದಾಗ ನಿಮ್ಮ ಮನ್ಯಾಗ ಹಾಲಿನ ಪೌಡ್ರ್ ಇತ್ತಂದ್ರೆ ಹಾಲಿನ ಪೌಡ್ರಲ್ಲೇ ಮಾಡ್ಕೋಬೋದು ರೀ. ಇದು 2ರಲ್ಲೇ ಮಾಡಿದ್ರೂ ಚಲೋ ಆಗ್ತದೆ. ನೀವು ಹಾಲಲ್ಲೇ ಆದರೂ ಮಾಡಿರಿ, ಹಾಲಿನ ಪೌಡ್ರಲ್ಲೇ ಆದರೂ ಮಾಡಿರಿ. ಯಾವುದ್ರಲ್ಲೇ ಮಾಡಿದ್ರೂ ಮಸ್ತಾಗಿ ಬರ್ತೈತೆ ರೀ. ಈಗ ನೋಡಿರಿ ನಾನು ವಿನೆಗರ ನಿಂಬೆಹಣ್ಣು ರಸ ಹಾಕಿನಲ್ಲ, ಈಗ ಹಾಲೆಲ್ಲ ಒಡೆದೈತೆ ನೋಡಿರಿ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ರೀ. ಈ ಪೂರ್ತಿ ಹಾಲು ಹೊಡಿ ತನಕ ಬೇಯಿಸ್ಕೋಬೇಕು ರೀ. ನೋಡಿರಿ ಈ ರೀತಿ ಆಗೈತೆ ನೋಡಿರಿ. ಈಗ ನಾನು ಸ್ಟವ್ ಆಫ್ ಮಾಡಿ ಸೋಸ್ಕೋತೀನಿ ರೀ. ನಾವು ನೀರೇನು ಹಾಕಿರ್ತೀವಲ್ಲ ರೀ, ನೀರು ಸಪ್ರೇಟ್ ಆಗಬೇಕು. ಇದು ಒಡೆದಿದ್ದ ಹಾಲು ಸಪ್ರೇಟ್ ಆಗ್ಬೇಕು ರೀ. ಈಗ ನೋಡಿರಿ ಹಾಲೆಲ್ಲ ಒಡೆದಾವು. ನಾನೀಗ ಜರಡಾಗ ಹಾಕಿ ಸೋದಿಸ್ಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ತಣ್ಣೀರು ಹಾಕ್ತೀನಿ ನೋಡಿರಿ. ಯಾಕಂದ್ರೆ ನಾವು ವಿನೆಗರ ನಿಂಬೆಹಣ್ಣು ಹಾಕಿರ್ತೀವಲ್ಲ ರೀ, ಆ ಹುಳಿ ಅಂಶ ಹೋಗ್ಲಿ ಅಂಥೇಳಿ ತಣ್ಣೀರು ಹಾಕಿ ಬಸ್ಕೊಳ್ಳೋಣ ರೀ. ನೀರೆಲ್ಲ ಜಾನ್ಬೇಕು ರೀ. ನೀರೆಲ್ಲ ಬಸದ್ಮೇಲೆ ತಕ್ಕೋಬೇಕು ರೀ. ಈ ನೀರು ಜಾನಿ ತಣ್ಣಗಾಗಲ್ಲ ರೀ, ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ರೀ. ನಾನು ಈ ಕಪ್ಪಿಲೆ 2 ಕಪ್ಪ ಹಾಲಿನ ಪೌಡ್ರ್ ತೊಗೊಂಡಿನಿ ರೀ. ಈ ಕಪ್ಪಿಲೆ 2 ಕಪ್ಪ ಸಕ್ಕರೆ ತೊಗೋತೀನಿ ರೀ. ನೋಡಿರಿ 1 ಕಪ್ಪ. ನೀವು ಸಕ್ಕರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ, ಅಷ್ಟೇ ಎಷ್ಟೇ ಅಂತೇನಿಲ್ಲ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ 2 ಅರ್ಧ ಕಪ್ ಹಾಕೋರಿ, ಇಲ್ಲ ಸ್ವಲ್ಪ ಮೀಡಿಯಮ್ ಇರಲಿ ಅಂದ್ರೆ 2 ಕಪ್ ಹಾಕೋರಿ ಸಾಕಾಗತ್ತೆ. ನಾನು 2 ಕಪ್ಪ ಸಕ್ಕರೆ ಹಾಕ್ಕೊಂಡೀನಿ, 2 ಕಪ್ಪ ನೀರು ಹಾಕ್ಕೋತೀನಿ ರೀ. ನಿಮ್ಗೆ ಪಾಕ ಗಟ್ಟಿ ಬೇಕಂದ್ರೆ 2 ಕಪ್ ಹಾಕೋರಿ, ಇಲ್ಲ ತೆಳ್ಳಗೆ ಬೇಕಂದ್ರೆ 4 ಕಪ್ ಹಾಕೋರಿ. ನಾನೀಗ 2 ಕಪ್ ಹಾಕೋತೀನಿ ನೋಡಿರಿ. ಇದು ಸಕ್ಕರೆ ಕರಗಲಿ ರೀ. ಇದೇನು ಒಂದೇಳೆ ಪಾಕ ಆಗ್ಬೇಕಂತೇನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕ್ರಿ. ಇದು ಪೂರ್ತಿ ಸಕ್ಕರೆ ಕರಗಲಿ ರೀ. ಈಗ ನೋಡಿರಿ ನಾನು ಹಾಲು ಹೊಡಿಸಿ ಪನ್ನೀರ್ ಮಾಡ್ಕೊಂಡಿದ್ನೆಲ್ಲ, ಇದು ನೀರು ಬಸಿಯಾಗಿ ಬಿಟ್ಟಿದ್ದೆ. ನೀರೆಲ್ಲ ಬಸ್ತೈತಿ. ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನೋಡಿರಿ ಈ ರೀತಿ ಆಗೈತೆ ನೋಡಿರಿ. ನೀವು ಪನ್ನೀರ್ ಬೇಕಂದ್ರೆ ಇದೇ ರೀತಿ ಮಾಡ್ಕೋಬೋದು. ಹಾಲಲ್ಲಿ ಆದರೂ ಮಾಡ್ಕೋಬೋದು, ಹಾಲಿನ ಪೌಡ್ರಲ್ಲಿ ಆದರೂ ಮಾಡ್ಕೋಬೋದು. ಈಗ ನಾನು ಚಲೋ ಹೊತ್ತಿನಾಗೆ ನಾದ್ಕೋತೀನಿ ರೀ. ಇದು ಕೈಲೇ ಚಲೋ ಹೊತ್ತಿನಾಗೆ ನಾದ್ಕೋಬೇಕು ರೀ. ನೀವು ಎಷ್ಟು ಚಲೋ ನಾದ್ತಿರಲ್ಲ ಅಷ್ಟು ಚಲೋ ಉಂಡೆ ಬರ್ತಾವ್ರಿ. ನೀವು ಅಂಗೈ ಹೆಚ್ಚಿ ನಾದಬೇಕಾಗ್ತದೆ ರೀ. ಈಗ ನೋಡಿರಿ ಈ ರೀತಿ ಅಂಗೈ ಹೆಚ್ಚಿ ಚಲೋ ಹೊತ್ತಿನ ನಾದ್ಕೋಬೇಕು ರೀ. ಇವು ಉಂಡೆ ಮಾಡೋಕೆ ಕರೆಕ್ಟಾಗಿ ಬರ್ಬೇಕು ರೀ. ಅಲ್ಲಿ ತನಕ ನೀವು ನಾದ್ಕೋಬೇಕಾಗ್ತದೆ ರೀ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಉಂಡೆಗಳು ಮಾಡ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಮಾಡ್ಕೋತೀನಿ ನೋಡಿರಿ. ತೀರಾ ಅಷ್ಟು ದೊಡ್ಡದು ಇಲ್ಲ, ತೀರಾ ಅಷ್ಟು ಚಿಕ್ಕದು ಇಲ್ಲ.
ನೋಡಿರಿ ಈ ಸೈಜಲ್ಲಿ ಮಾಡ್ಕೊತೀನಿ ನೋಡಿರಿ. ಈ ಉಂಡೆ ಮಾಡೋಕೆ ನಿಮ್ಗೆ ಕರೆಕ್ಟಾಗಿ ಬಂದೈತೆ ಅಂದ್ರೆ ರಸಗುಲ್ಲ ಬಂದಂಗೆ ರೀ ನಿಮಗೆ. ಇದೇ ರೀತಿ ಎಲ್ಲ ಉಂಡೆ ಮಾಡ್ಕೊತೀನಿ ರೀ ನಾನು. ಇದೇ ರೀತಿ ಎಲ್ಲ ಉಂಡೆಗಳು ಕಟ್ಕೋತೀನಿ ರೀ. ಈಗ ಒಂದಿಷ್ಟು ಕಟ್ಕೊಂಡಿನಿ ರೀ, ಇನ್ನೊಂದು ಸ್ವಲ್ಪ ಐತಿ ಅದಿಷ್ಟು ಕಟ್ಕೋತೀನಿ. ಅಲ್ಲಿ ಸಕ್ಕರೆನೂ ಕರಗೈತಿ, ಕುದಿಯಾಕತ್ತೈತಿ. ಈಗ ಸಕ್ಕರೆ ಪಾಕನಾಗ ಒಯ್ದು ಇವು ಬಿಡ್ತೀನಿ ನೋಡ್ರಿ ನಾ. ಈಗ ನೋಡಿರಿ ನಾ ಸಕ್ಕರೆ ಕರಗ್ಸಕ್ಕೆ ಬಿಟ್ಟಿದ್ದೆ, ಸಕ್ಕರೆ ಎಲ್ಲ ಕರಗಿ ಕುದಿಯಾಕತ್ತೈತಿ ನೋಡಿರಿ. ಈ ರೀತಿ ಆಗೈತಿ ನೋಡಿರಿ ಪಾಕ. ನಾನು ಇವು ಪನ್ನೀರ್ ಉಂಡೆ ಏನು ಮಾಡ್ಕೊಂಡೇನಲ್ಲ ರೀ ಅವು ಬಿಡ್ತೀನಿ ನೋಡಿರಿ ಪಾಕದಾಗ. ಇವು ಒಂದು 5 ನಿಮಿಷ ಕುದಿಬೇಕು ರೀ. ನಾ ತೊಗೊಂಡ್ರಿ 2 ಕಪ್ ಹಾಲಿನ ಪುಡಿಯಲ್ಲಿ ಒಂದು 20 ಬಾಲ್ ಆಗ್ಯಾವ ನೋಡಿರಿ. ಇದು ಒಂದು 5 ನಿಮಿಷ ಕುದ್ದು ಡಬಲ್ ಆಗುತ್ತೆ ರೀ ಸೈಜ್. ಒಂದು 5 ನಿಮಿಷ ಕುದಿಲ್ರಿ. ಈಗ ನೋಡಿರಿ ನಾನು ಸಕ್ಕರೆ ಪಾಕದಾಗ ಹಾಕಿ 5 ನಿಮಿಷ ಬೇಯಿಸ್ಕೊಂಡಿನಿ ನೋಡ್ರಿ. ನಾ 2 ಸಣ್ಣ ಉಂಡೆ ಮಾಡಿದ್ದೆ, ಇವು ಹೆಂಗೆ ಡಬಲ್ ಆಗ್ಯಾವ ನೋಡಿರಿ. ಈ ರೀತಿ ಡಬಲ್ ಆಗ್ಬೇಕು ರೀ ನೋಡಿರಿ. ಪಾಕ ಎಲ್ಲ ಕುಡ್ದಾವು ನೋಡಿರಿ. ನಾ ಗಟ್ಟಿ ಪಾಕ ಮಾಡ್ಕೊಂಡೆ. ನಿಮ್ಗೆ ಜಾಸ್ತಿ ರಸ ಬೇಕಂದ್ರೆ ಜಾಸ್ತಿ ನೀರು ಹಾಕೋರಿ, ಇಲ್ಲ ಇಷ್ಟೇ ನಡೀತೈತೆ ಅಂದ್ರೆ ಇಷ್ಟೇ ಬಿಡ್ರಿ. ಇದು ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ, ಜ್ಯೂಸಿಯಾಗಿದೆ ನೋಡಿರಿ. ಡಬಲ್ ಸೈಜ್ ಆಗೈತೆ ರಸಗುಲ್ಲದ್ದು. ಈಗ ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಈಗ ನಾ ಮಾಡ್ಕೊಂಡಿರೋ ರಸಗುಲ್ಲ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನಾನು ಹಾಲಿನ ಪೌಡ್ರಲ್ಲೇ ಮಾಡೀನಿ, ನೀವು ಬೇಕಾದ್ರೆ ಹಾಲಿಲ್ಲೂ ಮಾಡ್ಕೊಬೋದು ರೀ. 2 ಕಪ್ ಹಾಲಿನ ಪೌಡ್ರಲ್ಲೇ ಇಷ್ಟ ಆಗ್ಯಾವ ನೋಡಿರಿ. ನೀವು 3-4 ಜನ ಆರಾಮಾಗಿ ತಿನ್ಬೋದು ರೀ. ನಾನು ಎಷ್ಟು ಸಣ್ಣ ಮಾಡಿದ್ದೆ ನೋಡಿರಿ, ಎಷ್ಟು ದಪ್ಪ ಆಗ್ಯಾವ ನೋಡಿರಿ. ಈಗ ನೋಡಿರಿ ಎಷ್ಟು ಜ್ಯೂಸಿಯಾಗಿ ಬಂದೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ವಾವ್, ಎಷ್ಟು ಸೂಪರಾಗಿ ಬಂದೈತೆ ರೀ. ಆಚೆಯಿಂದ ತರೋದೇ ಬೇಡ, ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಹಾಲಿನ ಪೌಡ್ರಿಂದ ರಸಗುಲ್ಲ ಮಾಡೋದನ್ನು. ಈ ರಸಗುಲ್ಲ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.